ನಿಮಗೆ ಶಾಂತಿ. ಲೂಕನು ಬರೆದಂತ ಶುಭ ಸಂದೇಶ 24ನೇ ಅಧ್ಯಾಯ 36ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರಿಯ ಸ್ನೇಹಿತರೆ, ಭಯ ಮತ್ತು ಗೊಂದಲದಿಂದ ತುಂಬಿದಂತಹ ಶಿಷ್ಯರ ಮಧ್ಯೆ ಪ್ರಭು ಯೇಸು ಕ್ರಿಸ್ತರು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗಿ ನಿಂತು ಪ್ರಭು ಯೇಸು ಸ್ವಾಮಿ ನುಡಿದಂತ ಮಾತು ನಿಮಗೆ ಶಾಂತಿ ಎಂದು ಹೇಳಿದರು. ಶಿಷ್ಯರು ಯೇಸು ಸ್ವಾಮಿಯನ್ನ ಅನುಮಾನಿಸಿದ್ದರು. ಶಿಷ್ಯರು ಯೇಸು ಸ್ವಾಮಿಯನ್ನ ಬಿಟ್ಟು ಓಡಿ ಹೋಗಿದ್ದರು. ಆ ಶಿಷ್ಯರನ್ನ ಯೇಸು ಸ್ವಾಮಿ ಖಂಡಿಸಲಿಲ್ಲ. ಬದಲಿಗೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಶಾಂತಿಯನ್ನ ನೀಡಿದರು. ಇದು ಯೇಸು ಕ್ರಿಸ್ತರ ಪುನರುತ್ಥಾನದಿಂದ ಹರಿದು ಬಂದಂತಹ ಶಾಂತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತರ ಶಾಂತಿಯು ಕೇವಲ ನಮ್ಮೊಂದಿಗೆ ಇಟ್ಟುಕೊಳ್ಳುವುದಲ್ಲ, ಕ್ರಿಸ್ತ ಶಾಂತಿಯನ್ನ ಇತರರೊಂದಿಗೆ ಹಂಚಿಕೊಳ್ಳಬೇಕು. ಪುನರುತ್ಥಾನವು ನಮ್ಮ ಜೀವನದಲ್ಲಿ ಏನು ಮಾಡುತ್ತದೆ ಎಂದರೆ, ಪುನರುತ್ಥಾನ ನಿಜವಾದ ಶಾಂತಿಯನ್ನ ನಮಗೆ ನೀಡುತ್ತದೆ. ಕೇವಲ ಸಮಸ್ಯೆಗಳಿಲ್ಲದೆ ಇರುವುದೇ ಶಾಂತಿಯಲ್ಲ, ಬದಲಿಗೆ ಹೃದಯದ ಆಳವಾದಂತ ನೆಮ್ಮದಿ. ನಾವು ಎಷ್ಟು ಸಂಕಟಗಳಲ್ಲಿದ್ದರೂ ಕ್ರಿಸ್ತ ನಮ್ಮೊಳಗೆ ಜೀವಂತನಾಗಿರುತ್ತಾರೆ ಎಂಬುದೇ ಈ ಕ್ರಿಸ್ತೀಯ ಶಾಂತಿ. ಪುನರುತ್ಥಾನವು ನಮ್ಮ ನಂಬಿಕೆಯನ್ನ ಬಲಪಡಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ತಾವು ಪ್ರತ್ಯಕ್ಷರಾಗಿ ಕಾಣಿಸಿಕೊಂಡಾಗ ತಮ್ಮ ಆ ಶಿಲುಬೆಯ ಮೇಲೆ ಆದಂತಹ ಗಾಯಗಳನ್ನ ತಮ್ಮ ಶಿಷ್ಯರಿಗೆ ತೋರಿಸಿದರು ಮತ್ತು ಪ್ರಭು ಆ ಶಿಷ್ಯರೊಂದಿಗೆ ಕುಳಿತು ಊಟ ಮಾಡಿದರು. ಪುನರುತ್ಥಾನವು ಸತ್ಯ. ನಮ್ಮ ನಂಬಿಕೆಯು ಸತ್ಯದ ಮೇಲೆ ನಿಂತಿದೆ ಹೊರತು ಕಲ್ಪನೆಯ ಮೇಲಲ್ಲ. ಪ್ರಭು ಯೇಸು ಕ್ರಿಸ್ತರ ಶಾಂತಿ ನಮ್ಮ ಮಾತುಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನ ಶೈಲಿಯ ಮೂಲಕ ಪ್ರಭು ಯೇಸು ಕ್ರಿಸ್ತರನ್ನ ಇತರರ ಬಳಿಗೆ ಕೊಂಡೊಯ್ಯಲು ಸಾಧ್ಯ. ಕರ್ತನಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಭಾಗವಹಿಸುವಂತ ಪ್ರತಿಯೊಂದು ದಿವ್ಯ ಬಲಿ ಪೂಜೆಯಲ್ಲಿ ಕ್ರಿಸ್ತರ ಶಾಂತಿ ಎಂದು ನಾವು ನುಡಿಯುವಾಗ, ಕ್ರಿಸ್ತರ ಶಾಂತಿಯನ್ನ ನಾವು ಇತರನಿಂದ ಪಡೆಯುವಾಗ, ನಾವು ನಿಜವಾಗಿಯೂ ಕ್ರಿಸ್ತರ ಶಾಂತಿಯನ್ನ ಸ್ವೀಕರಿಸುತ್ತಿದ್ದೇವೆಯೇ? ಕೇವಲ ಮಾತುಗಳಿಂದ ಮಾತ್ರವಲ್ಲದೆ ನಮ್ಮ ಜೀವನದ ರೀತಿಯ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಲು ನಾವು ಸಿದ್ಧರಾಗೋಣವೇ? ಪ್ರಭು ಕ್ರಿಸ್ತರ ಶಾಂತಿ ನಮ್ಮ ಋಣ್ಮನಗಳಲ್ಲಿ ನೆಲೆಸಲಿ. ಅದೇ ನಿಟ್ಟಿನಲ್ಲಿ ಪ್ರಭು ಯೇಸು ಕ್ರಿಸ್ತರ ಆ ಶಾಂತಿ ಇತರರಿಗೆ ನಾವು ಕೊಡುವಂತಾಗಲಿ ಎಂಬುದಾಗಿ ಶಾಂತ ಹೃದಯನಾದಂತ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸೋಣವೇ? ಪ್ರಾರ್ಥಿಸೋಣ. ಪುನರುತ್ಥಾನರಾದಂತ ಕರ್ತರೇ, ನನ್ನನ್ನು ಮತ್ತು ನಮ್ಮ ಕುಟುಂಬಗಳನ್ನ ನಿಮ್ಮ ದೈವಿಕ ಶಾಂತಿಯಿಂದ, ಕ್ರಿಸ್ತನ ಶಾಂತಿಯಿಂದ ತುಂಬಿರಿ. ನಮ್ಮ ಅಶಾಂತಿಯ ವಾತಾವರಣ, ನಮ್ಮ ಆತಂಕದ ಜೀವಿತ, ನಮ್ಮ ಭಯ ಮತ್ತು ಅನುಮಾನಗಳನ್ನ ದೂರ ಮಾಡಿರಿ. ನಿಮ್ಮ ಪ್ರೀತಿಯ ನಂಬಿಕಸ್ಥ ಸಾಕ್ಷಿಯಾಗಲು ನನ್ನನ್ನು ಆಶೀರ್ವದಿಸಿರಿ. ಇದರಿಂದ ನನ್ನ ಜೀವನದ ಮೂಲಕ ಇತರರು ನಿಮ್ಮನ್ನ ಅರಿತುಕೊಳ್ಳುವಂತಾಗಲಿ. ಇಂದು ಪ್ರಪಂಚದಾದ್ಯಂತ ಯುದ್ಧದ ಭಯದಲ್ಲಿ ತುಂಬಿರುವಾಗ ಪ್ರಭು ಕ್ರಿಸ್ತೇಸುವಿನ ಶಾಂತಿ ಇಡೀ ಜಗದಾದ್ಯಂತ ತುಂಬಲಿ. ಸಮಸ್ತ ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲೂ ಕ್ರಿಸ್ತನ ಶಾಂತಿ ನೆಲೆಸಲಿ ಎಂದು ಸಮಸ್ತ ಸೃಷ್ಟಿಯ ಒಡೆಯನಾದಂತಹ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನ ಉನ್ನತ ಮಹೋನ್ನತ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಸ್ವರ್ಗೀಯ ತಂದೆ ದೇವರೇ, ಆಮೆನ್.